ದಕ್ಷಿಣ ಕನ್ನಡ ಜಿಲ್ಲೆಯ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಮೀನುಗಾರರಿಗೆ ಸಹಕಾರಿಯಾಗಲು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಸಾಲ ಸೌಲಭ್ಯ ಕಲ್ಪಿಸಿದೆ. ಫಲಾನುಭವಿಗಳ ಮನೆ ಬಾಗಿಲಿಗೆ ಬ್ಯಾಂಕ್ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಇದುವರೆಗೂ ಹಲವು ಫಲಾನುಭವಿಗಳನ್ನು ಗುರುತಿಸಿ ಸಾಲ ವಿತರಿಸುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಅಬ್ದುಲ್ ರಹೀಂ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ದೊರೆತಿರುವುದು ಹೆಚ್ಚು ಅನುಕೂಲವಾಗಿದೆ. ಈ ಹಿಂದೆ ಖಾಸಗಿ ವ್ಯಕ್ತಿಗಳಿಂದ ಹೆಚ್ಚಿನ ಬಡ್ಡಿಗೆ ಸಾಲ ಪಡೆದು ಸಂಕಷ್ಟಕ್ಕೀಡಾಗಿದ್ದೆವು ಎಂದರು. ಈ ಸರಿ ಹಾಗೇನಿಲ್ಲ. ಈ ಸರಿ ಸ್ವಂತ ಒಂದು ಬ್ಯಾಂಕ್ನವರಿಂದ ಸಹಾಯದಿಂದ ನಮಗೆ ಹಣ ಕ್ಯಾಶ್ ಕೊಟ್ಟು ನೀರನ್ನು ತುಂಬುತ್ತಾ ಇದ್ದೇನೆ. ವ್ಯಾಪಾರಿ ಉದಯ್ ಸಣ್ಣ ವ್ಯಾಪಾರಿಗಳಿಗೆ ಕಿರು ಸಾಲ ದೊರೆಯುತ್ತಿರುವುದರಿಂದ ಹೆಚ್ಚು ಅನುಕೂಲವಾಗಿದೆ. ಬ್ಯಾಂಕ್ ಸಿಬ್ಬಂದಿ ಅಗತ್ಯ ದಾಖಲೆಗಳನ್ನು ಪಡೆದು ಸುಲಭವಾಗಿ ಸಾಲ ವಿತರಿಸುತ್ತಿದ್ದಾರೆ ಎಂದು ತಿಳಿಸಿದರು. ಈಗ ಹಾಗೇನಿಲ್ಲ. ಈಗ ಅವರಿಗೆ ಕೊಡುವಂತ ಕಮಿಷನ್ ಹಣ ನಮ್ಮ ಆದಾಯದೊಟ್ಟಿಗೆ ಪ್ಲಸ್ ಆಗಿ ಈಗ ನಮಗೆ ಮತ್ತಷ್ಟು ಆದಾಯ ಇನ್ನೂ ಕೂಡ ಜಾಸ್ತಿ ಆಗಿದೆ. ಬೀದಿ ಬದಿ ವ್ಯಾಪಾರಿ ಲಕ್ಷ್ಮಣ್ ವ್ಯಾಪಾರಿಗಳಿಗೆ ಮತ್ತು ಮೀನುಗಾರರಿಗೆ ಕೋವಿಡ್ ಸಂದರ್ಭದಲ್ಲಿ ಉಂಟಾದ ನಷ್ಟವನ್ನು ಸರಿದೂಗಿಸಲು ಪಿಎಂ ಸ್ವನಿಧಿ ಯೋಜನೆ ಸಹಕಾರಿಯಾಗಿದೆ ಎಂದರು. ಜೀವನ ನಿರ್ವಹಣೆ ಕೂಡ ಕಷ್ಟ ಆಗ್ತಿತ್ತು. ಇದರಿಂದ ನಮ್ಮ ಬ್ಯಾಂಕ್ ತ್ವರಿತಗತಿಯಲ್ಲಿ ಮತ್ತು ಎಲ್ಲ ಸಿಬ್ಬಂದಿಗಳ ಒಂದು ಸಹಯೋಗದಿಂದ ಈ ಬ್ಯಾಂಕಿನ ಸ್ವನಿಧಿ ಯೋಜನೆಯು ಹೆಚ್ಚು ಅನುಕೂಲ ಆಗಿದೆ ಅಂತ. ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಜನರ ಬಳಿಗೆ ಹೋಗಿ ಸಾಲ ನೀಡುತ್ತಿದ್ದೇವೆ. ಇದರಿಂದ ಸೂಕ್ತ ಫಲಾನುಭವಿಗಳಿಗೆ ಯೋಜನೆಯ ಲಾಭ ದೊರೆಯುತ್ತಿದೆ ಎಂದು ಮಾಹಿತಿ ನೀಡಿದರು. ಗೊತ್ತಾಗುದಿಲ್ಲ, ನಾವು ಬೀದಿ ಬದಿಗೆ ಹೋಗ್ತೇವೆ ಸಾಲ ಕೊಡ್ಲಿಕ್ಕೆ, ಅಲ್ಲೇ ಸಾಲ ಕೊಡ್ತೇವೆ, ಖಾತೆ ಮಾಡ್ತೇವೆ, ಅಲ್ಲೇ ಸಾಲ ಇದು ಮಾಡ್ಲಿಕ್ಕೆ ಆಗ್ತದೆ. ಮತ್ತು ಅವನಿಗೆ ಏನಾದರೂ ಅರ್ಜೆಂಟಿಗೆ ಆಭರಣ ಹಿಡಿದ ಸಾಲ ಬೇಕು, ATM ಕಾರ್ಡ್ ಉಪಯೋಗ ಮಾಡಬೇಕು, ಎಲ್ಲ ವ್ಯವಸ್ಥೆಯನ್ನು ಮಾಡಿದಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಒಂದು ಬ್ಯಾಂಕ್ ಅಂತ ಹೇಳಿಕೆ